ನಾವು ಒಂದೊಂದು ಸತಿ ಅಹಂಕಾರ ಒಂದು ಲಿಮಿಟ್ ದಾಟಿದ್ರೆ ನಾರ್ಸಿಸ್ಟ್ ಅಂತಾರೆ. ವಿಪರೀತವಾದ ಒಂದು ಆತ್ಮಾಭಿಮಾನ. ನಮ್ಮನ್ನು ಗಮನಿಸ್ಕೊಳ್ಬೇಕು, ಬೇರೆಯವ್ರನ್ನೂ ಗಮನಿಸ್ಬೇಕು. ಎಷ್ಟೋ ಅರ್ಥ ಮಾಡ್ಕೊಳ್ಬೋದು ಬೇರೆಯವ್ರನ್ನ ಗಮನಿಸಿದ್ರು ಕೂಡ. ನಮ್ಮ ಎಬಿಲಿಟಿ ಏನು, ಯಾವ ರೀತಿ ನಾವು ಡಿಫೈನ್ ಮಾಡ್ತೀವಿ, ಅದನ್ನು ಯಾವ ರೀತಿ ವ್ಯಾಖ್ಯಾನ ಮಾಡ್ತೀವಿ, ನಮ್ಮ ಎಬಿಲಿಟಿ ಏನು, ನಾವು ಯಾವುದನ್ನು ಆದ್ಯತೆ ಕೊಡ್ತೀವಿ ಅನ್ನೋದರ ಮೇಲೆ ನಮ್ಮ ಎಬಿಲಿಟಿ. ನಮ್ಮ ಆದ್ಯತೆ ಯಾವಾಗಲೂ ಹೇಗಿರುತ್ತೆ, ನಮ್ಮ ಅವಶ್ಯಕತೆ ಮೇಲಿರುತ್ತೆ. ಸ್ಪಿರಿಚುವಲ್ ಫೀಲ್ಡಲ್ಲಿ ನಮ್ಮ ಆದ್ಯತೆ, ನಮ್ಮ ಅವಶ್ಯಕತೆ ಏನು, ನಾನು ಇವತ್ತು ಹೇಗಿರಬೇಕು ಅಂದರೆ ನಾಳೆ ಅದ್ಭುತವಾಗಿರಬೇಕು ಜೀವನ, ಆ ರೀತಿ ಇವತ್ತು ಬದುಕಬೇಕು. ಅಂದರೆ ಯುವರ್ ಫ್ಯೂಚರ್ ಸೆಲ್ಫ್ ಈಸ್ ಅವಶ್ಯಕತೆ. ನಾವು ಇವಾಗ ಇಮ್ಮಿಡಿಯೇಟಾಗಿ ನಾವು ಆದ್ಯತೆ ಕೊಟ್ಟಿರೋದು ಪ್ರೆಸೆಂಟ್ ಸೆಲ್ಫ್, ನಾವಿವಾಗ ಹೇಗಿದ್ದೀವಿ ಅಂತ. ಹೀಗಿದ್ದಾಗ ನಾವು ನಾರ್ಸಿಸ್ಟ್ ಆಗಲ್ಲ. ನಾರ್ಸಿಸ್ಟ್ ಕೆಲಸ ಏನು ಅಂದರೆ ಆಪಾದನೆ ಮಾಡೋದು. ಯಾವಾಗಲೂ ಎಲ್ಲರ ಮೇಲೂ ಆಪಾದನೆ. ಯಾಕೆ ಆಪಾದನೆ ಮಾಡ್ತಾನೆ ಅಂದರೆ ಅವನಲ್ಲಿ ಅವನು ತಪ್ಪು ಮಾಡಿದಾಗ ಅವನು ತಪ್ಪು ಅಂತ ಒಪ್ಕೊಳ್ಳಲ್ಲ. ಕನ್ಫೆಷನ್, ಅವನ ಗಿಲ್ಟ್ಗಳನ್ನು ಕನ್ಫೆಸ್ ಮಾಡೋ ರೀತಿ ಬೇರೆಯವ್ರ ಮೇಲೆ ಬ್ಲೇಮ್ ಮಾಡೋದು. ಅವನಿಗೆ ಗಿಲ್ಟ್ ಆಗಿದೆ, ಅವನು ತಪ್ಪು ಮಾಡಿದ್ದಾನೆ, ನಾನು ತಪ್ಪು ಮಾಡಿದ್ದೀನಿ ಅಂತ ಒಪ್ಕೊಳ್ಳಲ್ಲ. ಅದನ್ನು ಬ್ಲೇಮಿಂಗ್ ಯು. ಯಾಕೆ ಬ್ಲೇಮ್ ಮಾಡ್ತಾನೆ ಅಂದರೆ ನೀವು ಮಾಡದೇ ಇರೋದಕ್ಕೆ ಬ್ಲೇಮ್ ಮಾಡ್ತಾನೆ ಅವನು. ಯಾಕೆ ಅಂದರೆ ಅವನ ಗಿಲ್ಟ್, ಅದು ಅವನು ಕನ್ಫೆಸ್ ಮಾಡ್ಕೊಳ್ಳೋ ರೀತಿ. ಅದು ನಾರ್ಸಿಸ್ಟ್ನ ಅರ್ಥ ಮಾಡ್ಕೊಳ್ಳೋದು ಬಹಳ ಕಷ್ಟ. ಅವನ ಕನ್ಫೆಷನ್ನೇ ಬೇರೆ ಥರ ಇರುತ್ತೆ, ಅದು ನಮ್ಮ ಮೇಲೆ ಪರಿಣಾಮ ಬೀರುತ್ತೆ. ನಮ್ಮದೇ ತಪ್ಪು ಅಂತ ಹೇಳ್ತಾರೆ ಅವರು. ಇದಾಗಲ್ಲ. ಯಾವಾಗ ನಾವು ಸ್ಪಿರಿಚುವಲ್ ಸಾಧನೆ ಡೀಪಾಗಿ ಮಾಡ್ತೀವಿ, ಆಗ ನಮ್ಮ ಅವಶ್ಯಕತೆ ಕೇವಲ ಅವರ್ ಪ್ರೆಸೆಂಟ್ ಸೆಲ್ಫ್ ಆ್ಯಂಡ್ ಫ್ಯೂಚರ್ ಸೆಲ್ಫ್.